ಇವಾಗ ಜಿಂಕೆಗಳಿದೆ, ಜಿಂಕೆಗಳನ್ನ ಕಾಡ್ ತುಂಬಾನು ಆಗಿದೆ ಆಯ್ತಾ. ಇವಾಗ ಜಿಂಕೆಗಳು ನವಿಲ್ಗಳು ಜಾಸ್ತಿ ಆಗಿದೆ. ನವಿಲ್ಗಳನ್ನ ಯಾವ್ದು ಕಂಟ್ರೋಲ್ ಮಾಡ್ತಿತ್ತು? ನರಿಗಳು. ನರಿ ಏನ್ ನವಿಲ್ಗಳು ಮೊಟ್ಟೆ ಆಗ್ತಿದ್ಯೋ ಆ ಮೊಟ್ಟೆಗಳನ್ನ ತಗೊಂಡು ತಿನ್ಬಿಡ್ತಿತ್ತು, ಬೆಕ್ಕುಗಳು ಇದುಗಳು. ಅದಕ್ಕೆ ನವಿಲ್ಗಳ ಸಂಖ್ಯೆ ಕಮ್ಮಿ ಇತ್ತು, ಹಾವುಗಳು ಜಾಸ್ತಿ ಇತ್ತು. ಇವಾಗ ನರಿಗಳು ಕಂಪ್ಲೀಟ್ ಬ್ಯಾನ್ ಆಗಿದೆ. 1962 ಅಲ್ಲಿ ನೀವೇನ್ ತಗೊಂಡ್ರಿ? ಫಾರೆಸ್ಟ್ ಆಕ್ಟ್ ತಗೊಂಡ್ಬಂದಿದ್ರಿ. ಇಲ್ಲಿರುವ ರೈತರಿಗೆಲ್ಲ ನೀವು ನಿಮ್ಮ ಹತ್ರ ಕೋವಿಗಳಿದ್ರೆ, ಬಂದೂಕಗಳಿದ್ರೆ, ಬೇಟೆಗಳು ಯಾವುದೇ ವಸ್ತು ಇದ್ರು ಹ್ಯಾಂಡ್ ಓವರ್ ಮಾಡಿ ಅಂದ್ರಿ. ನಮ್ಮ ರೈತರುಗಳೆಲ್ಲ ಹ್ಯಾಂಡ್ ಓವರ್ ಮಾಡಿದ್ರು. 1962 ಇಂದ ಇವತ್ತವರೆಗೆ ನೀವು ಸೇವ್ ಮಾಡಿದ್ರೆ ಈ ಎಣ್ಣಿಕೆಗಳೆಲ್ಲ ಜಾಸ್ತಿ ಆಗ್ಬೇಕಿತ್ತಲ್ಲ ಸರ್. ಇವತ್ತು ಯಾಕೆ ಕಮ್ಮಿ ಆಗಿತ್ತು? ಅದಕ್ಕೆ ಪ್ರಶ್ನೆ ಫಾರೆಸ್ಟ್ ಅವರೇ ಕೊಡ್ಲಿ. ಲೋಕಲ್ ಯಾರಿಗೂ ನಾಡ ಬಂದು ಕೊಟ್ಟೇ ಇಲ್ಲ ಇವರು ಅರಣ್ಯಾಧಿಕಾರಿಗಳು. ಸರ್ ಅರಣ್ಯಾಧಿಕಾರಿಗಳು ಯಾರು ಕೊಟ್ಟಿಲ್ಲ. 1962 ಆಕ್ಟ್ ಬಂದಿದ ಮೇಲೆ ಇವರು ಮೈಕ್ಗಳು ತಗೊಂಡು ಅನೌನ್ಸ್ ಮಾಡ್ತಾರೆ, ಮನೆಯಲ್ಲಿ ಯಾರಾದ್ರೂ ಇದ್ರಪ್ಪ ನಾವು ಪ್ರಕರಣ ದಾಖಲೆ ಮಾಡ್ತೀವಿ, ನೀವಾಗಿ ಕೊಟ್ಟಿದ್ರೆ ನಾವು ಇದನ್ನ ಮಾಡಲ್ಲ ಅಂತ ಪ್ರತಿ ರಾಮಪುರ ಸ್ಟೇಷನ್ ಆಗ್ಲಿ ಅನೂರ್ ಸ್ಟೇಷನ್ ಆಗ್ಲಿ ಪ್ರಕರಣ ಮಾಡ್ತಾರೆ. ಆಗ ಯಾರ್ಯಾರು ಇಟ್ಟಿದಿರೋ ಆ ತರ ಹೋಗಿ ತಗೊಂಡೋಗಿ ಸರೆಂಡರ್ ಎಲ್ಲಾನು ಮಾಡಿದ್ದಾರೆ ಜನಗಳು. ಆವಾಗ ಕಂಪ್ಲೀಟ್ ಆಗಿ ಕಂಟ್ರೋಲ್ ಬಂದಿದೆ. ಯಾಕಂದ್ರೆ ಅದಕ್ಕೆ ಮುಂಚೆ ಹೆಂಗಿತ್ತು ಗೊತ್ತಾ ಸರ್, ಇಲ್ಲಿ ಬೇಟೆ ವ್ಯವಸಾಯ ಇದೆರಡೇ ಜೀವನ, ಕಮರ್ಷಿಯಲ್ ಇಲ್ಲ. ಯಾವಾಗ ನಮ್ಮೂರು ಹಾಳಾಗಿತ್ತಂದ್ರೆ ಕಮರ್ಷಿಯಲ್ ಅಲ್ಲಿ. ಯಾಕಂದ್ರೆ ಇಲ್ಲಿಂದ ತಗೊಂಡು ಒಬ್ಬೊಬ್ಬ ತಗೊಂಬಂದ್ ತಿಂತಾನಂದ್ರೆ ಒಂದೇ ದಿನಕ್ಕೆ 10 ಜಿಂಕೆ ಹೊಡೆದ್ಬಿಟ್ಟು ಅವ್ನು ತಿನ್ನಕ್ಕಾಗಲ್ಲ. ಅವ್ನು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಕಾಡಿನ ಜನಗಳು ಮಾಡ್ತಿದ್ರು. 1960 ಆಕ್ಟ್ ಬಂದ ಮೇಲೆ ಆಮೇಲೆ ಸರ್ಕಾರ ಇದನ್ನೆಲ್ಲ ನೋಡಿ ಈ ಬುಡಗಂಟೆ ಜನಾಂಗದವ್ರಿಗೆ ನಾವು ಏನೇನು ಕೊಡಬೇಕು, ಅಕ್ಕಿ ಫೆಸಿಲಿಟೀಸ್ ಕೊಡಬೇಕು, ಇದನ್ನ ಕಟ್ ಮಾಡಿದ್ವಿ, ಪ್ರೋಟೀನ್ಸ್ ಕೊಡಬೇಕು, ಈ ತರ. ಇವಾಗ ಫಾರೆಸ್ಟ್ ಆಕ್ಟ್ ನಿಂದ ನೀವು ಕಟ್ ಮಾಡಿದ್ರಲ್ಲ, ನಮ್ಮದ್ರಲ್ಲಿ ಕುರುಬರು ಅಂತ ಒಂದು ಸಮುದಾಯ ಇದೆ. ಅವರು ಈ ಕಾಡೇ ಜೀವನ, ಈ ಕಾಡಲ್ಲಿಂದ ತಗೊಂಡು ಎಲ್ಲಾನು ತಿಂದಿರುವಾಗ